ಇವತ್ತು ನಿಮ್ಮ ಜೊತೆ ಒಂದು ಫ್ಯಾಮಿಲಿ ವ್ಲಾಗ್ ಬರ್ತಾ ಇದೆ. ಅಂದರೆ ನಾನು ನಮ್ಮ ಸಿಸ್ಟರ್ ಮನೇಲಿದ್ದೀನಿ. ಅವಳಿ ಮಕ್ಕಳ ಜೊತೆ ನಮ್ಮ ರೊಟೀನ್ ಯಾವ ರೀತಿಯಾಗಿರುತ್ತೆ, ಹಾಗೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಬಂದೆ, ಶನಿವಾರ ನಾನು ಬಂದಿರೋದು ಇಲ್ಲಿಗೆ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಪಾಪ ತುಂಬಾ ದಿನ ಆಗಿತ್ತು, ನಾವು ಕೂಡ ಹೋಗಿಲ್ಲ, ಹೋಗೋಣ ಅಂತ ಹೇಳಿದ್ರು. ಸಂಜೆ ಆಗಿತ್ತು, ನಾನು ಕೂಡ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಶನಿವಾರ ಅಂತೇಳ್ಬಿಟ್ಟು ನಾನು ಕೂಡ ಹೊರಟೆ. ಅಲ್ಲೇ ಕ್ಲೋಸ್ ಆಗಿತ್ತು ದೇವಸ್ಥಾನ. ಹಾಗೆ ಹೊರಗಡೆಯಿಂದನೇ ನಾವು ನಮಸ್ಕಾರ ಮಾಡಿಕೊಂಡು, ಗರ್ಭಗುಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ಇದರ ಆಂಜನೇಯ ಸ್ವಾಮಿ, ಹದಡಿ ಆಂಜನೇಯ ಸ್ವಾಮಿ ಸ್ವಲ್ಪ ವಿಶೇಷವಾಗಿದೆ. ನೀವು ಗೆಸ್ ಮಾಡಿ ನೋಡೋಣ ಯಾವ ರೀತಿಯಾಗಿದೆ ಈ ಆಂಜನೇಯ ಸ್ವಾಮಿ ಅಂತೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಆಂಜನೇಯ ಸ್ವಾಮಿ ಬಗ್ಗೆ ಗೊತ್ತಿದ್ದರೆ ನಿಮಗೆ ನಾನು ಉತ್ತರ ಕೊಡ್ತೀನಿ, ಓಕೆನಾ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನೋಡಿ ಯಾವ ರೀತಿಯಾಗಿದೆ ಆಂಜನೇಯ ಸ್ವಾಮಿ ಅಂತ ತೋರಿಸ್ತಿದ್ದೀನಿ. ಹಾಗೆ ನೀವು ಇದನ್ನು ಗೆಸ್ ಮಾಡಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು. ಮಕ್ಕಳಿಗೆ ಹೊರಗಡೆ ಕರ್ಕೊಂಬಂದ್ರೆ ತುಂಬ ಖುಷಿಯಲ್ಲ, ಹಾಗೇ ಇಬ್ಬರಿಗೂ ತುಂಬ ಖುಷಿಯಾಗ್ಬಿಡ್ತು ಹೊರಗಡೆ ಕರ್ಕೊಂಬಂದಿದ್ದು. ನೋಡ್ರಿ ಯಾವ ರೀತಿಯಾಗಿ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಹದಡಿ ಎಲ್ಲಿ ಬರುತ್ತೆ ಅಂದರೆ ದಾವಣಗೆರೆ ಹತ್ರನೇ ಬರೋದು. ಇದು ಕೂಡ ಚೆನ್ನಗಿರಿಯಿಂದ ದಾವಣಗೆರೆ ಹೋಗೋ ರೋಡಲ್ಲಿ ಹದಡಿ ಕೆರೆ ಅಂತ ಫೇಮಸ್, ಕೇಳಿರ್ಬೇಕು ನೀವು. ಹದಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬಾ ವಿಶೇಷತೆಯಿಂದ ಕೂಡಿದೆ. ಹಾಗೆಯೇ ಇದು ಮಾರನೇ ದಿನ. ಇದು ಸ್ವಲ್ಪ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಇಲ್ಲಿ ಮೇನ್ ರೋಡ್ ಇರೋದ್ರಿಂದ ವಾಯ್ಸ್ ಕೇಳುತ್ತೆ, ಹಾಗಾಗಿ ಯಾರು ತಪ್ಪಾಗಿ ಭಾವಿಸಬೇಡಿ. ಹಾಗೆ ನಾವಿಲ್ಲಿ ದಾವಣಗೆರೆಗೆ ಹೋಗೋಣ ಅಂತ ಬಿಟ್ಟು ಆಟೋದಲ್ಲಿ ನಾನು, ಅಕ್ಕ, ಅತ್ತೆ 3 ಜನ ಪಾಪರು ಕರ್ಕೊಂಡು ಹೊರಟಿದ್ದೀವಿ. ಇವರಿಗಂತ ನಾನು ಹೇಳಿದ್ನಲ್ಲ ತುಂಬ ಖುಷಿ ಹೊರಗಡೆ ಹೋದರೆ ಅಂತೇಳ್ಬಿಟ್ಟು. ಹಾಗೆಯೇ ತುಂಬ ಖುಷಿಯಿಂದನೂ ಕೂಡ ಅವರು ಕೂಡ ಹೊರಟರು. ಹಾಗೆಯೇ ಇವತ್ತು ಒಂದು ಶಾಪಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಹೊರಟಿದ್ವಿ. ತುಂಬಾ ದಿನ ಆಗಿತ್ತು ಶಾಪಿಂಗ್ ಮಾಡೇ ಇರಲಿಲ್ಲ. ದಾವಣಗೆರೆಗೆ ಬಂದರೆ ಇಲ್ಲಿ ಬಂದು ಹಾಗೇ ಹೋಗ್ತಿದ್ವಿ. ಹಾಗಾಗಿ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತೇಳ್ಬಿಟ್ಟು. ಯಾಕೆ ಈಗ ಸಡನ್ನಾಗಿ ಶಾಪಿಂಗ್ ಅಂತ ಅಂದ್ಕೋಬೋದು ನೀವು. ಒಂದು ಫಂಕ್ಷನ್ ಇದೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ, ನಾನು ವಿಡಿಯೋನ ನೋಡ್ತಾ ಇರಿ. ಹಾಗೆ ನಾವಿಲ್ಲಿ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಇದೆಯಲ್ಲ ದಾವಣಗೆರೆಯಲ್ಲಿ, ಹೊಸ ಚನ್ನಬಸಪ್ಪನ ಅಂಗಡಿಗೆ ಹೋಗಿದ್ವಲ್ಲ. ಅಲ್ಲಿ ಹಳೆ ಚನ್ನಬಸಪ್ಪನ ಅಂಗಡಿಗೆ ಹಬ್ಬ ಇತ್ತು, ಹಾಗಾಗಿ ಅಲ್ಲಿ ತುಂಬ ರಶ್ ಇರುತ್ತೆ. ಆಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕಾಗಲ್ಲ, ಪಾಪರ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವೇ ಹೊಸ ಚನ್ನಬಸಪ್ಪನ ಅಂಗಡಿಗೆ ಹೋದ್ವಿ. ಅಲ್ಲೆಲ್ಲ ಮಕ್ಕಳದ್ದು ಶಾಪಿಂಗ್ ಮುಗಿಸೋಣ ಅಂತೇಳ್ಬಿಟ್ಟು ಮಕ್ಕಳದ್ದು ಬಟ್ಟೆ ಎಲ್ಲ ತರಿಸಿ ನೋಡ್ತಾ ಇದ್ವಿ. ಯಾಕೆಂದರೆ ಪಾಪಗೆ ಯಾವ ಸೂಟ್ ಆಗುತ್ತೆ, ಮತ್ತು ಅವು ಹಾಕ್ಕೊಳ್ತಾರೋ ಇಲ್ಲೋ ಇರಿಟೇಷನ್ ಆಗುತ್ತೆ ಕೆಲವೊಂದು ಬಟ್ಟೆಗಳೆಲ್ಲ ಹಾಕ್ಕೊಂಡ್ರೆ ಮಕ್ಕಳಿಗೆ ಹಾಕಿದರೆ. ಹಾಗಾಗಿ ಯಾವುದು ಬೇಕು ಅಂತೇಳ್ಬಿಟ್ಟು ಎಲ್ಲದನ್ನು ಬಟ್ಟೆ ತರಿಸಿ ನೋಡ್ತಾ ಇದ್ವಿ. ಹಾಗೆ ಮಕ್ಕಳು ವಿಭಾಗಕ್ಕೆ ಹೋದಾಗ ನಾವು ಯಾವ ಬಟ್ಟೆ ಸೆಲೆಕ್ಟ್ ಮಾಡಬೇಕು ಏನು ಅಂತ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಹಾಗೆಯೇ ನಮಗೂ ಕೂಡ ಕನ್ಫ್ಯೂಸ್ ಆಯಿತು. ಹಾಗಾಗಿ ಕೆಲವೊಂದು ಬಟ್ಟೆಗಳನ್ನು ಕೂಡ ಚಿರುಗು ವೇರ್ ಮಾಡಿ ನೋಡ್ತಾ ಇದ್ವಿ, ಯಾವ್ದು ತೊಗೋಬೇಕು, ಏನು ಯಾವ್ದು ಚೆನ್ನಾಗಾಗುತ್ತೆ ಅಂತ ಬಿಟ್ಟು ಟ್ರಯಲ್ ನೋಡ್ತಾ ಇದ್ವಿ. ಹಾಗೆ ಚಿಕ್ಕ ಮಕ್ಕಳಿಗಂತೂ, ಹೆಣ್ಮಕ್ಳಿಗಂತೂ ಫ್ರಾಕ್ಗಳು, ಡ್ರೆಸ್ಸು, ಸ್ಕರ್ಟು ತುಂಬಾ ಚೆನ್ನಾಗಿದ್ದು. ನನಗಂತೂ ತುಂಬ ಇಷ್ಟ ಆಯಿತು ಹೆಣ್ಮಕ್ಳ ಸೆಕ್ಷನ್ ನೋಡಿ. ಹಾಗೆಯೇ ನೀವು ಕೂಡ
ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿದಾಗ ಬಟ್ಟೆ ಅಂಗಡಿಗೆ ಯಾವ ಬಟ್ಟೆ ತೊಗೋಬೇಕು ಅಂತ ನಿಮಗೂ ಕೂಡ ಈ ರೀತಿ ಅಂದೇ ಅನಿಸಿರುತ್ತೆ ಅಲ್ವಾ. ಹಾಗಾಗಿ ನಮಗೂ ಕೂಡ ಹಾಗೆ ಅನ್ನಿಸ್ತು. ಹಾಗೆ ಎಲ್ಲ ಮಕ್ಕಳ ಬಟ್ಟೆ ಎಲ್ಲ ಸೆಲೆಕ್ಷನ್ ಮಾಡಿದ್ವಿ. ಹಾಗೆಯೇ ಹ್ಯಾಂಗರ್ ಇರುತ್ತಲ್ಲ ಅದನ್ನು ಮೋರು ಒಂದೊಂದಿಸ್ಕೊಂಡು ಖುಷಿಯಿಂದ ಆಟ ಆಡ್ತಾಯಿದ್ದಾರೆ. ನಂದು ನೋಡಿಲ್ಲಿ ನಿಂದು ಅಂತ ಹೇಳ್ಬಿಟ್ಟು ಮಕ್ಕಳು ಏನೋ ಒಂಥರ ಎಂಜಾಯ್ ಮಾಡ್ತಾರೆ. ಹೊರಗೆ ಬಂದಿರೋದೇ ಒಂಥರ ತುಂಬ ಖುಷಿ ಅಲ್ವಾ ಮಕ್ಕಳಿಗೆ ಒಳಗಡೆ ಇರೋದ್ರಿಂದ. ಹಾಗೆ ಸ್ವಲ್ಪ ಆಟಿಕೆ ವಸ್ತುಗಳನ್ನೆಲ್ಲ ತೊಗೊಂಡು ಒಂದು ಆಟಿಕೆ ವಸ್ತುಗಳನ್ನು ನೋಡಿ ಸ್ವಲ್ಪ ಭಯಪಟ್ವು. ಹಾಗೆಯೇ ಕೆಲವೊಂದನ್ನು ನೋಡಿ ಖುಷಿನೂ ಪಟ್ವು. ಹಾಗೆ ಎಲ್ಲದನ್ನು ಕೂಡ ನಾವು ಏನು ಬೇಕು ಫಂಕ್ಷನಿಗೆಲ್ಲ ಹಾಗೆ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಹಾಗೆ ಪೌಡ್ರು ಹಾಗೆ ಕ್ರೀಮ್ಸ್ ಎಲ್ಲ ಖಾಲಿಯಾಗಿತ್ತು ಎಲ್ಲದನ್ನು ಕೂಡ ತೊಗೊಂಡ್ವಿ. ಹಾಗೆ ಏನೇನು ಶಾಪಿಂಗ್ ಆಗಿದೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಬೇಬಿಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಎಲ್ಲದನ್ನು ಕೂಡ ಇಲ್ಲೇ ಸಿಗುತ್ತೆ, ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕೆಲವೊಂದನ್ನು ಐಟಮ್ಸ್ ಎಲ್ಲ ತೊಗೊಂಡ್ವಿ ಬೇಕಾದ್ದನ್ನೆಲ್ಲ. ಹಾಗೆಯೇ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹಶ್ವಾಗಿತ್ತು. ಹಾಗಾಗಿ ನಾವು ತಿಂಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಚಿರು ಫಸ್ಟ್ ಐಸ್ ಕ್ರೀಮ್ ನೋಡಿ ಐಸ್ ಕ್ರೀಮ್ ಕೊಡ್ಸಮ್ಮ ಅಂತ ಹೇಳಿದ್ದು. ಅವನಿಗೆ ಚಿರುಗೆ ಒಂದು ಐಸ್ ಕ್ರೀಮ್ ಚಿಕ್ಕದೊಂದು ಐಸ್ ಕ್ರೀಮ್ ಕೊಡಿಸಿದ್ವಿ. ಯಾಕೆಂದರೆ ವಾತಾವರಣ ಕೂಡ ಸ್ವಲ್ಪ ಚೇಂಜ್ ಇದೆ, ಬೇಡ ಅಂದ್ಕೊಂಡ್ವಿ. ಆದರೂ ಹಠ ಮಾಡ್ತಿದ್ದ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸಿದ್ವಿ. ಅವನು ಕೂಡ ಖುಷಿಯಿಂದ ತಿಂದು ನಾವು ಕೂಡ ಈರುಳ್ಳಿ ಬಜ್ಜಿ ಇರುತ್ತಲ್ಲ ಅದು, ಹಾಗೆಯೇ ನಾವೆಲ್ಲರೂ ಕೂಡ ಪಲಾವ್ ತೊಗೊಂಡ್ವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಚೇತನ್ ಹೋಟ್ಲ್ ಇದೆ ಅಲ್ಲಿಗೆ ಚನ್ನಬಸಪ್ಪನ ಅಂಗಡಿ, ಹೊಸ ಚನ್ನಬಸಪ್ಪ ಅಂಗಡಿ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ಅಲ್ಲಿಗೆ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹೋಗಿ ತಿಂಡಿನ ತಿನ್ಕೊಂಡು ಬಂದ್ವಿ. ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ಹಾಗೆ ಚಿರುಗೆ ಸ್ವಲ್ಪ ತಿಂಡಿ ತಿನ್ನಿಸಿದೆ. ಹಾಗೆ ಅವನು ಈರುಳ್ಳಿ ಬಜ್ಜಿ ತಿಂದು ಐಸ್ ತಿನ್ನಿದ್ನಲ್ಲ, ಹಾಗಾಗಿ ತಿಂಡಿಲ್ಲ. ಹಾಗೆ ಅವನು ತಿನ್ನಿಸಾದ್ಮೇಲೆ ನಾನು ಕೂಡ ತಿಂಡಿನ ತಿಂದ್ವಿ. ಹಾಗೆ ಟೈಮ್ ಆಗಿತ್ತು, ಮಕ್ಕಳನ್ನು ಕೂಡ ಜಾಸ್ತಿ ಹೊತ್ತು ಹೊರಗಡೆ ಕರ್ಕೊಂಡು ಇರೋದು ಬೇಡ ಅಂತೇಳ್ಬಿಟ್ಟು ಬೇಗನೆ ಮನೆಗೆ ಬಂದ್ವಿ. ಬಂದಮೇಲೆ ಚಿರು ಒಂದಿಷ್ಟು ಆಟಿಕೆ ವಸ್ತುಗಳನ್ನು ತೊಗೊಂಬಂದಿದ್ದ. ಅದರ ಜೊತೆ ಆಡ್ಕೊತ ಹೇಗೆ ಅದನ್ನು ಜೋಡಿಸೋದು ಅಂತೇಳ್ಬಿಟ್ಟು ಅವನಿಗೊಂದು ಆ್ಯಕ್ಟಿವಿಟಿ ಆಯಿತು. ಹೇಗೆ ಮಾಡೋದು ಏನು ಅಂತ ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ದ. ಹಾಗೆಯೇ ಪಾಪರ್ನ ಇಟ್ಕೊಂಡು ತುಂಬ ಹಠ ಅಂದರೆ ಹಠ. ಇಬ್ಬರು ಕೂಡ ಒಬ್ಬರು ತಪ್ಪತ್ತು ಒಬ್ಬರು ಅಮ್ಮ ಅಮ್ಮ ಅಂದ್ಕೊಂಡು ತೋಡ್ತಾರೆ. ಅಂಬೆಗಾಲು ಇಟ್ಕೊಂಡು ಅವ್ರು ಹೋಗೋದೇ ಒಂಥರ ಖುಷಿ. ಆ ರೀತಿಯಾಗಿ ಇಟ್ಕೊಳೋದು, ನಾನು ಒಬ್ಬನೇ ಇಟ್ಕೊಳೋದು ಎಷ್ಟು ಕಷ್ಟಪಡ್ತೀನಿ. ನಮ್ಮ ಸಿಸ್ಟರ್ ಎರಡೆರಡು ಮೇಂಟೈನ್ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೋ ಅನ್ನೋದು ಚಿಂತೆ ಬಂದ್ಬಿಡೋದು. ಎಷ್ಟು ಜನ ಇದ್ದರೂ ಸಾಲದು ಮಕ್ಕಳನ್ನ ಅವ್ರನ್ನ ಇಟ್ಕೊಳ್ಳೋಕ್ಕೆ. ಈಗಂತೂ ಒಬ್ಬರು ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ತುಂಬಾ ಕಷ್ಟ ಆಗ್ಬಿಡುತ್ತೆ ಮಕ್ಕಳು ಮೇಂಟೈನ್ ಮಾಡೋದು. ಟ್ವಿನ್ಸ್ ಬೇಬಿ ಇದ್ದವರಿಗೆ ಇದು ಗೊತ್ತಿರುತ್ತೆ ಅನಿಸುತ್ತೆ. ಇದರಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಜೋಡಿಸೋದು ಅಂತೇಳ್ಬಿಟ್ಟು ಆ ರೀತಿಯಾಗಿ ಜೋಡಿಸು ಅಂತ ಹೇಳಿದ್ವಿ. ಚಿರುನು ಕೂಡ ಟ್ರೈ ಮಾಡ್ತಾ ಇದ್ದ. ಹಾಗೆ ಇದು ಒಂದು ಕೂಡ ತೊಗೊಂಡ್ವಿ. ಅವನಿಗೆ ಎಷ್ಟು ಆಟೋ ಸಾಮಾನು ಇದ್ರೂ ಸಾಲದು. ಹಾಗೆಯೇ ಸಂಜೆ ದಾವಣಗೆರೆ ಹೋಗಿ ಬಂದಾದಮೇಲೆ ಇಲ್ಲಿ ದೇವಸ್ಥಾನ ಇದೆ, ಚೌಡಮ್ಮನ ದೇವಸ್ಥಾನ. ಇದು ಕೂಡ ಫೇಮಸ್ ಆದ ದೇವಸ್ಥಾನ. ಇಲ್ಲಿಗೆ ಕೂಡ ಒಂದ್ಸರಿ ಬರಬೇಕು ಅಂತ ಹೇಳ್ಬಿಟ್ಟು ಸಂಜೆ ನಾನು ಮತ್ತು ಮಾಮ ಹಾಗೆ ಚಿರುನ ಕರ್ಕೊಂಡು ಬಂದ್ವಿ. ಸ್ವಲ್ಪ ದೂರ 1.5 ಕಿಲೋಮೀಟ್ರ್ ಆಗುತ್ತೆ. ಕೆರೆ ಏರಿ ಮೇಲೆ ಇರೋದು ಇದು. ಅದಡಿ ಕೆರೆ ನೀವೆಲ್ಲ ನೋಡಿರ್ತೀರ, ಸುಮಾರು ದಾವಣಗೆರೆ ಹತ್ರ ಇರೋರೆಲ್ಲರಿಗೂ ಕೂಡ ನೋಡಿರ್ತೀರ. ಹಾಗೆ ಬನ್ನಿ, ಈ ದೇವಸ್ಥಾನನೂ ಕೂಡ ಹಂಗೆ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪುಟ್ಟ ಚಾನಲ್ನ ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.